ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಂಡ್ಯದಲ್ಲಿ ಅನ್ನದಾತರ ಆಕ್ರೋಶ ಭುಗಿಲೆದ್ದಿದೆ. ನಾಲೆಗೆ ನೀರು ಬಿಡಲು ಆಗ್ರಹಿಸಿ ರೈತರು ಪ್ರೊಟೆಸ್ಟ್ ಮಾಡಿದ್ದಾರೆ. ಮೈಸೂರು ಬೆಂಗಳೂರು ಹೆದ್ದಾರಿಯನ್ನ ತಡೆದು ಅನ್ನದಾತರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಶ್ರೀರಂಗಪಟ್ಟಣ ಕುವೆಂಪು ವೃತ್ತದಲ್ಲಿ ಹೆದ್ದಾರಿಯನ್ನ ತಡೆಯಲಾಗಿದೆ. ರಸ್ತೆ ತಡೆದು ಸರ್ಕಾರ ಹಾಗೂ ಜಿಲ್ಲಾಡಳಿತದ ವಿರುದ್ಧ ಧಿಕ್ಕಾರವನ್ನ ಕೂಗಿದ್ದಾರೆ. ನೀರು ಬಿಡದಿದ್ರೆ ಅಸಹಕಾರ ಚಳುವಳಿಯ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ನಾಳೆಯಿಂದಲೇ ಚಳುವಳಿ ಮಾಡ್ತೀವಿ ಎನ್ನುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ರೈತರ ಹೆದ್ದಾರಿ ತಡೆಯಿಂದ ಸಂಚಾರ ಅಸ್ತವ್ಯಸ್ತಗೊಂಡಿತು. ನಿನ್ನೆ ಕೂಡ ನಾವು ನೋಡಿದ್ವಿ, ಆ ಶ್ರೀರಂಗಪಟ್ಟಣದ ಮಾಜಿ ಶಾಸಕರು ಸ್ಥಳಕ್ಕೆ ಭೇಟಿ ನೀಡಿದ್ರು, ಕಬ್ಬಿನ ಗದ್ದೆಗಳಿಗೆ ಭೇಟಿ ನೀಡಿದ್ರು. ಅಲ್ಲಿ ಎಲ್ಲ ಆ ಕಬ್ಬಿನ ಪೈರೇನಿತ್ತು, ಬೆಳೆ ಏನಿತ್ತು, ಕಂಪ್ಲೀಟ್ ಆಗಿ ಒಣಗಿ ನಿಂತಿದೆ, ನೀರಿಲ್ಲ. ಹೀಗಾಗಿ ಜೊತೆಗೆ ರೈತರ ಜೊತೆ ಅವರು ಮಾತುಕತೆಯನ್ನು ಕೂಡ ನಡೆಸಿದ್ರು. ಇದೀಗ ಅನ್ನದಾತರ ಆಕ್ರೋಶ ಭುಗಿಲೆದ್ದಿದೆ. ನಾಲೆಗೆ ನೀರು ಬಿಡಬೇಕು ಅಂತ ಆಗ್ರಹಿಸಿ ಹೈವೇಯನ್ನ ತಡೆದು ಆಕ್ರೋಶವನ್ನು ಹೊರಹಾಕಿದ್ದಾರೆ. 15,000 ಕ್ಯೂಸೆಸ್ ಬರ್ತಾವೆ. 6 ನಾಟಕ ಆಡ್ತಾ ಕೂತವ್ರೆ ನಮ್ಮ ಜಿಲ್ಲೆ ಜನಪ್ರತಿನಿಧಿಗಳು, ರಾಜ್ಯ ಸರ್ಕಾರ, ಜಿಲ್ಲಾ ಉಸ್ತುವಾರಿ ಮಂತ್ರಿ. ನಾಟಕೀಯವಾಗಿ ಇವತ್ತು ಕಾವೇರಿ ನೀರಾವರಿ ಸಲಹಾ ಸಮಿತಿ ಸೇರವ್ರೆ. ಯಾವ ಸಲಹಾ ಸಮಿತಿನ ಬೇಕಾದ್ರೆ ತಕ್ಷಣ ನೀರೆತ್ಬೇಕು, ನಮ್ಮ ಬೆಳೆಗಳೆಲ್ಲ ಒಣಗ್ತಾವೆ. 1 ತಿಂಗಳ ಮೇಲೆ ಹತ್ತಿನಾಗದೆ ಎಲ್ಲಾ ನಾಲೆಗಳಿಗೂ ನೀರೆತ್ತಿ ನಾಟಕ ಆಡ್ತಾವ್ರೆ. ಈಗ VC ನಾಲೆ ರಿಪೇರಿ ಮಾಡ್ತಾ ಇದೀವಿ ಅಂತ. ನಮ್ಗೆ ಯಾವ ರಿಪೇರಿ ಬಂದಷ್ಟು ನೀರ್ ಬರಲಿ, ತಕ್ಷಣ ಇವತ್ತು ಸಾಯಂಕಾಲ ನೀರ್ ಎತ್ತಲಿಲ್ಲ ಅಂದ್ರೆ ನಾಳೆ ಬೇರೆ ರೂಪದ ಉಗ್ರ ರೀತಿಯ ಚಳವಳಿಯನ್ನು, ಅಸಹಕಾರ ಚಳವಳಿಯನ್ನ ಮಾಡ್ತೀವಿ. ಒಟ್ಟಾರೆ ಜಿಲ್ಲಾಡಳಿತ, ವಿಶೇಷವಾಗಿ ಜಿಲ್ಲಾಧಿಕಾರಿ ಏನ್ ಹೇಳ್ತಾರೆ ಅಂದ್ರೆ ಕುಡಿಯೋ ನೀರಿಗೆ ಆದ್ಯತೆ ಕೊಡ್ತೀವಿ ಅಂತ. DC ಅವ್ರಿಗೆ ಹೇಳೋಂಥದ್ದು, ನಿಮ್ ಸ್ಥಾನದ ಬಗ್ಗೆ ಗೌರವ ಇಟ್ಟು ಹೇಳ್ತೀನಿ, ಕನ್ನಂಬಾಡಿ ಕಟ್ಟೆ ಕಟ್ಟೋದ್ರೆ ಯಾವುದಕ್ಕೆ ಅಂತ ಸ್ಪಷ್ಟೀಕರಣ ಕೊಡಿ. ಮೊದಲು ನಿಮ್ ಅಲ್ಲೇ ಇರುವಂತ ಕೆಲಸನ ನೀವು ಬ್ರಿಟಿಷರು ಆಳ್ವಿಕೆಲಿಲ್ಲ, ಪ್ರಜಾತಂತ್ರ ವ್ಯವಸ್ಥೆ ಒಳಗಿದ್ದೀರಿ. ಜಿಲ್ಲಾಧಿಕಾರಿಗಳೇ ಕುಡಿಯೋ ನೀರಿಗೆ ಬೆಂಗಳೂರಿಗೆ ಅಣೆಕಟ್ಟೆ ಕಟ್ಟಿಲ್ಲ. ಮಂಡ್ಯ ರೈತರ ಕೃಷಿಗೆ ವಿಶೇಷ ಕೃಷಿ ಕಟ್ಟದಂತದ್ರ ಬಗ್ಗೆ ಮಾತನಾಡ್ತಾ ನೀವು ಪರೋಕ್ಷವಾಗಿ ಮಂಡ್ಯ ರೈತರನ್ನ ಕೆಣುತ್ತಾ ಇದ್ದೀರಿ. 6ನೇ ಯೋಜನೆಗೆ ಒಪ್ಪಿಗೆ ಕೊಡಿ ಅಂತ ಹೇಳ್ತೀರಿ. ಯಾರ ಅಪ್ಪನ ಮನೆ ಒಪ್ಪಿಗೆ ಅದು? DCಗೆ ಬಹಳ ಜವಾಬ್ದಾರಿತವಾಗಿ ಹೇಳ್ತೀನಿ, ನೀವು ಒಂದೊಂದು ಹೆಜ್ಜೆನೂ ತಳುಕ್ ಮಾಡೋದ್ ಬಿಡ್ಬೇಕು, ವಾಸ್ತವವಾಗಿ ಬರ್ಬೇಕು. ರೈತರ ವಿರುದ್ಧ ನೀವು ಪ್ರಚೋದನೆ ಕೊಡ್ತಾ ಇದ್ರಿ. ಆ ಪ್ರಚೋದನೆ ನಿಲ್ಲಿಸೋದು ಕಷ್ಟ ಆಗುತ್ತೆ. ಮತ್ತೆ ನೀರಾವರಿ ಸಲಹಾ ಸಮಿತಿ ಇವತ್ತು ವಿಧಾನಸೌಧ ಕರೆದವ್ರಂತೆ. ನೀರಾವರಿ ಸಲಹಾ ಸಮಿತಿ ಯಾಕೆ ಬೇಕು? ಕನ್ನಂಬಾಡಿ ಕಡೆ 86 ಅಡಿ ಇದೆ, ನೀರ್ ಬಿಟ್ಟು